ಹನಿ ಟ್ರ್ಯಾಪ್ಗೆ ಬಲಿಯಾದ್ರ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಮಹಿಳೆ ಸೇರಿ 6 ಮಂದಿಯ ವಿರುದ್ಧ ಈಗ FIR ದಾಖಲಾಗಿದೆ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಮಹಿಳೆಯನ್ನ ಬಳಸಿಕೊಂಡು ದುರುದ್ದೇಶದಿಂದ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ದೂರು ದಾಖಲಾಗಿದೆ. ಮುಮ್ತಾಜ್ ಅಲಿ ಅವರ ಸಹೋದರ ಹೈದರ್ ಅಲಿ ಅವರ ದೂರಿನ ಹಿನ್ನೆಲೆಯಲ್ಲಿ ಈ FIRನ ಕೂಡ ಮಾಡಿಕೊಂಡಿದ್ದಾರೆ. ಮಹಿಳೆ ರೆಹಮತ್ ಹಾಗೂ ಅಬ್ದುಲ್ ಸತ್ತಾರ್, ಶಾಫಿ, ಮುಸ್ತಫಾ, ಶೋಯಬ್ ಮತ್ತು ಸಿರಾಜನ್ ಅವರ ವಿರುದ್ಧ FIR ಆಗಿದೆ. ಪ್ರಕರಣ ದಾಖಲಿಸಿ ಈಗ 3ರನ್ನ ವಶಕ್ಕೆ ಪಡೆದಿದ್ದಾರೆ. ಮುಖ್ಯವಾಗಿ ಕಿಂಗ್ ಪಿನ್ ಆ ಮಹಿಳೆ ರೆಹಮತ್, ಆಕೆಯನ್ನು ಕೂಡ ಸಿಕ್ಕಿಲ್ಲ. ಆಕೆಯ ಮೊಬೈಲನ್ನು ಟ್ರೇಸ್ ಔಟ್ ಮಾಡ್ತಾ ಇದ್ದಾಗ ಕೇರಳ ಕಡೆಗೆ ಹೋಗಿರೋದು ಗೊತ್ತಾಗಿದೆ. ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆನಂತರ ಎಲ್ಲಿ ಎತ್ತ ಅಂತ ಗೊತ್ತಾಗಿಲ್ಲ. ದೂರು ಕೊಟ್ಟಿದ್ದಾರೆ. ಅವರ ಸಹೋದರನೇ ದೂರು ಕೊಟ್ಟಿರ್ತಕ್ಕಂಥದ್ದು. ಒಂದು ದೊಡ್ಡ ಕುಟುಂಬ ಇದು. ಉದಾಹರಣೆಗೆ ಮೊಯ್ದೀನ್ ಬಾವಾ, ಅವರ ಸಹೋದರ, ಅವರ ಅಣ್ಣ ಕೂಡ ರಾಜಕೀಯದಲ್ಲಿ ಇರ್ತಕ್ಕಂಥದ್ದು. ಮತ್ತು ಇವರು ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಮತ್ತು ಧಾರ್ಮಿಕ ಪ್ರಚಾರ ಇದೆಲ್ಲವನ್ನು ಮುಮ್ತಾಜ್ ಅಲಿ ಅವರು ಮಾಡ್ತಾ ಇದ್ದಿದ್ದು. ಇಷ್ಟೆಲ್ಲದರ ನಡುವೆ 6 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡಿತಾ ಹೋಗ್ತೀನಿ. ಸುಕ್ಪಾಲ್, ಮೃತದೇಹ ಪತ್ತೆಯಾಗಿದ್ದು ಎಷ್ಟು ಗಂಟೆಗೆ, ಮತ್ತು ಈಗ ಈ ಇಡೀ ಪ್ರಕರಣ ಒಂದು ಆತ್ಮಹತ್ಯೆ ಅನ್ನುವ ಕನ್ಕ್ಲೂಷನ್ಗೆ ಬರಬಹುದಾ, ಹೇಗೆ? ಖಂಡಿತ ಅರವಿಂದ್, ಈಗ ಅವರ ಮೃತದೇಹ ಪತ್ತೆಯಾಗಿದೆ. ಹಾಗಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಖಚಿತಗೊಂಡಿದೆ. ಮಂಗಳೂರಿನ ಕೂಳೂರಿನ ಸೇತುವೆ ಮೇಲಿಂದ ಅವರು ಕೆಳಗೆ ಜಿಗ್ದಿರುವಂಥದ್ದು ನೀವು ಕಾಣ್ಬೋದು. ಇದು ಏನು ಸೇತುವೆ ಇದೆ, ಈ ಸೇತುವೆಯ ಮೇಲ್ಭಾಗದಲ್ಲಿ ಅವರ ಕಾರನ್ನು ನಿಲ್ಲಿಸಿ ಕೆಳಗೆ ಅವರು ಹಾರಿರುವಂಥದ್ದು ಕನ್ಫರ್ಮ್. ಹಾಗಾಗಿ ಈಗ ಅವರ ಮೃತದೇಹ ಸುಮಾರು 29 ಗಂಟೆಗಳ ಬಳಿಕ ಇನ್ನೊಂದು ಬ್ರಿಡ್ಜ್ ಕಾಣ್ತಾ ಇದೆ ನಿಮಗೆ. ಆ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜಿನ ಕೆಳಭಾಗದಲ್ಲಿ ಈ ಒಂದು ಸ್ಥಳ ಏನಿದೆ, ಇನ್ನೊಂದು ಬ್ರಿಡ್ಜ್, ಆ ಭಾಗದಲ್ಲಿ ಕೆಳಗಿನ ಭಾಗದಲ್ಲಿ ಅವರ ಮೃತದೇಹ ಸಿಕ್ಕಿತ್ತು. ಅದು ಇವತ್ತು ಮೇಲೆ ಬಂದಂಥ ಸಂದರ್ಭದಲ್ಲಿ ಅವರ ತಲೆ ಕಾಣಲಿಕ್ಕೆ ಸಿಕ್ಕಿದ್ದು. ತಕ್ಷಣ ಅವ್ರನ್ನ ಇಲ್ಲಿ ಹುಡುಕಾಟ ಮಾಡ್ತಿದ್ದಂಥ ರಕ್ಷಣಾ ತಂಡದ ಸದಸ್ಯರಾರಿದ್ದಾರೆ ಅವರು ಮೇಲಕ್ಕೆ ಎತ್ತಿ ತಂದಿದ್ದಾರೆ. ಆದರೆ ಈಗ ಮೃತಪಟ್ಟಿರುವಂಥದ್ದು ಖಚಿತ ಆದ ಬಳಿಕ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಒಂದು ಮಹಿಳೆ ಸೇರಿ 6 ಜನರ ಮೇಲೆ ಒಂದು ಪ್ರಕರಣ ಕಾವೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಮುಮ್ತಾಜ್ ಅಲಿ ಅವರ ತಮ್ಮ ಹೈದರ್ ಅಲಿ ಅವರು ಕೊಟ್ಟಿರುವಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಅದರಲ್ಲಿ 3 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಮಹಿಳೆ ಸೇರಿ 6 ಜನ ಯಾರಿದ್ದಾರೆ ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮಹಿಳೆ ತನ್ನನ್ನು ಮದುವೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ದೂರಿನಲ್ಲಿ ಕೊಡಲಾಗಿದೆ. ಹಾಗಾಗಿ ಈ 6 ಮಂದಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರ ಕಿರುಕುಳಕ್ಕೆ ಬೇಸತ್ತು ಮುಮ್ತಾಜ್ ಅಲಿ ಅವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ಇದರ ಬಗ್ಗೆ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ. ಈಗ 3 ಮಂದಿ ವಶಕ್ಕೆ ಪಡೆದಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರನ್ನು ವಿಚಾರಣೆ ಮಾಡ್ತಾರೆ. ಮಹಿಳೆ ಪ್ರಮುಖ ಪಾತ್ರ ವಹಿಸಿರುವಂಥದ್ದು. ಆಕೆ ಸಾಕಷ್ಟು ದಿನಗಳಿಂದ ಕಿರುಕುಳಗಳನ್ನು ಕೊಡ್ತಾ ಇದ್ಲು, ಮದುವೆ ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತಿದ್ಲು, ಬೇರೆ ಬೇರೆ ರೀತಿಯಾದಂಥ ವಿಡಿಯೋ ಚಿತ್ರೀಕರಣ ಇದೆ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕಿದ್ರು. ಈ ಎಲ್ಲ ಕಾರಣಗಳಿಂದ ಈಗ ಈ ಬೆದರಿಕೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಾಧ್ಯತೆಯೇ ಇರುವಂಥದ್ದು. ಹೀಗಾಗಿ ಆರೋಪಿಗಳು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಲಾಗ್ತಾ ಇದೆ. ಮಹಿಳೆಯ ಫೋನ್ ಸ್ವಿಚ್ ಆಫ್ ನಿನ್ನೆನೇ ಕೇರಳದ ಸಮೀಪದಲ್ಲಿ ಆಗಿತ್ತು. ಹಾಗಾಗಿ ಕೇರಳಕ್ಕೆ ಆಕೆ ಪರಾರಿಯಾಗಿರುವಂಥ ಸಾಧ್ಯತೆ ಇದೆ. ನಿನ್ನೆನೇ ಒಂದು ತಂಡ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ, ಕೇರಳಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಆಕೆಯನ್ನು ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಈಗ ಕೊಟ್ಟಿರುವಂಥ ದೂರು ಜೊತೆಗೆ ಮೊಬೈಲ್ನಲ್ಲಿ ನಡೆದಿರುವಂಥ ಸಂಭಾಷಣೆಗಳು, ಆಡಿಯೋ ರೆಕಾರ್ಡ್ಗಳನ್ನೆಲ್ಲವನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಮುಮ್ತಾಜ್ ಅಲಿ ಅವರ ಮೊಬೈಲ್ನಲ್ಲಿದ್ದಂಥ ವಾಟ್ಸಪ್ ಚಾಟ್ಗಳು ಜೊತೆಗೆ ಆಡಿಯೋ ವಿಡಿಯೋಗಳೇನಿದೆ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಮಹಿಳೆ ಸಾಕಷ್ಟು ಬಾರಿ ಬೆದರಿಕೆ ಹಾಕಿರುವಂಥದ್ದು ಸಹ ಬೆಳಕಿಗೆ ಬಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಆತ್ಮಹತ್ಯೆಗೆ ಪ್ರೇರಣೆ ಕೊಟ್ಟಿರುವಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಈ 6 ಮಂದಿ ಯಾರಿದ್ದಾರೆ ಅವರನ್ನು ಬಂಧಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಒಂದು ಕಡೆಯಿಂದ ಮನೆಯವರು ದೂರನ್ನು ಕೊಟ್ಟಿರುವಂಥದ್ದು, ಜೊತೆಗೆ ದಾಖಲೆಗಳು ಸಿಕ್ಕಿರುವಂಥದ್ದು ಮೊಬೈಲ್ ಫೋನಲ್ಲಿ. ಜೊತೆಗೆ ಕಳೆದ 2 ತಿಂಗಳಿಂದ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇತ್ತು, ಹಣಕ್ಕಾಗಿ ಒತ್ತಾಯಗಳನ್ನು ಮಾಡ್ತಾ ಇದ್ರು. ಈಗಾಗಲೇ ದಾಖಲೆ ಪ್ರಕಾರನೇ 25 ಲಕ್ಷ ಚೆಕ್ ಮೂಲಕ ಮಹಿಳೆ ಪಡ್ಕೊಂಡಿದ್ದಾಳೆ. ಇನ್ನೊಂದಷ್ಟು ಹಣವನ್ನು ಪಡೆಯುವಂತ ಒತ್ತಡ ಹಾಕ್ತಾ ಇದ್ರು ಅನ್ನುವಂಥದ್ದೆಲ್ಲ ಈ ದೂರಲ್ಲಿ ಇರುವಂಥದ್ದು ಅರವಿಂದ್. ಬಟ್ ಸುಕ್ಪಾಲ್ ಈಗ ತುಂಬ ದೊಡ್ಡ ಬಿಸ್ನೆಸ್ ಮನ್ ಅಂತಾರೆ, ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ತಾರೆ, ಎಜುಕೇಷನಿಸ್ಟ್ ಅಂತ ಹೇಳ್ತಾರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದವರು ಅಂತ ಹೇಳ್ತಾರೆ. ಇಂಥ ಕಾರಣಗಳಿಗೆಲ್ಲ ತೀರಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಸಾದರೂ ಹೇಗೆ ಬರುತ್ತೆ? ಎದುರಿಸಬಹುದಾಗಿತ್ತಲ್ವ ಅವ್ರನ್ನ ಅಂತ. ಖಂಡಿತ ಈ ಪ್ರಶ್ನೆ ಈಗ ಮನೆಯವರಲ್ಲೂ ಇರುವಂಥದ್ದು.
ಅವರು ಯಾವಾಗ ನಾಪತ್ತೆ ಆಗಿದ್ದಾರೆ ಆ ದಿನದಂದು ರಾತ್ರಿ ಮನೆಯಲ್ಲಿ ಹೆಂಡತಿ ಜೊತೆಗೆ ಮಕ್ಕಳ ಜೊತೆ 3 ಮಕ್ಕಳಿದ್ದಾರೆ, ಅವರ ಜೊತೆ ಎಲ್ಲ ಮಾತುಕತೆ ಆಗಿತ್ತು. ಹಾಗಾಗಿ ಆ ಕಡೆಯಿಂದಲೂ ಒಂದು ಈ ವಿಚಾರ ಬೆಳಕಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಮನೆಯವರಿಗೆ ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ಸ್ಟ್ರೆಸ್ಸಲ್ಲಿದ್ದರು ಅನ್ನುವಂಥದ್ದು ಗೊತ್ತಾಗಿದೆ. ಕಳೆದ 2-3 ತಿಂಗಳಿಂದಲೂ ಅವರು ಭಾಳಷ್ಟು ಸ್ಟ್ರೆಸ್ಸಲ್ಲಿದ್ದರು ಅನ್ನುವಂಥದ್ದು ಅವರ ಆತ್ಮೀಯರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಕೆಲವರ ಹತ್ರ ಹೇಳ್ಕೊಂಡಿದ್ದಾರೆ, ಇಂಥ ರೀತಿಯಾಗಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದನ್ನು ಬಗೆಹರಿಸಲಿಕ್ಕೂ ಕೆಲವರು ಟ್ರೈ ಮಾಡಿದ್ದಾರೆ. ಆದರೆ ಕೊನೆಗಳಿಗೆ ಅಲ್ಲಿ ಕಳೆದ ಒಂದು 4-5 ದಿನಗಳ ಹಿಂದೆ ಮಮತಾಜ್ ಅಲಿ ಅವರೇ ಆತ್ಮೀಯರ ಹತ್ರ ಹೇಳ್ಕೊಂಡಿದ್ದಾರೆ, ಎಲ್ಲವೂ ಸುಖಾಂತ್ಯಗೊಂಡಿದೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಈ ಆರೋಪಿಗಳು ಈ ಪ್ರಕರಣವನ್ನು ಮನೆಯವರಿಗೆ, ಅಂದರೆ ಮಮತಾಜ್ ಅಲಿ ಅವರ ಮನೆಯವರಿಗೂ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಮನೆಯವರಿಗೆ ಯಾವಾಗ ಈ ವಿಚಾರ ಎಲ್ಲ ತಿಳಿಯುತ್ತದೆ ಆ ಸಂದರ್ಭದಲ್ಲಿ ಮತ್ತಷ್ಟು ಈ ಪ್ರಕರಣ ಉಲ್ಬಣಗೊಂಡುತ್ತೆ. ಜೊತೆಗೆ ಮನೆಯಲ್ಲೂ ಈ ರೀತಿಯಾದಂಥ ಮಾತುಕತೆಗಳೆಲ್ಲ ಆದಾಗ ಭಾಳಷ್ಟು ನೊಂದುಕೊಂಡಿದ್ರು ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಆವತ್ತು ರಾತ್ರಿ ಅವರು ಮನೆಯಲ್ಲಿ ಸಾಕಷ್ಟು ಹೆಂಡತಿ ಮತ್ತು ಮಕ್ಕಳ ಜೊತೆ ಮಾತಾಡಿದ ಬಳಿಕ ಇಡೀ ಮಂಗಳೂರಲ್ಲಿ 3-4 ಕಡೆಗಳಲ್ಲಿ ಇದೇ ರೀತಿಯಾದಂಥ ಸೇತುವೆ ಸಮೀಪಕ್ಕೆ ಹೋಗಿರುವಂಥದ್ದು ಈಗ ಗೊತ್ತಾಗಿದೆ. ಹಾಗಾಗಿ ಕೊನೆಗೆ ಬಂದು ಈ ಕೂಳೂರಿನ ಸೇತುವೆಯ ಮೇಲಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಂದು ಕಡೆ ಇದು ಆತ್ಮಹತ್ಯೆ, ಮತ್ತೊಂದು ಆತ್ಮಹತ್ಯೆಗೆ ಪ್ರಚೋದನೆ. ಆ ಪ್ರಚೋದನೆ ಆಧಾರದಲ್ಲಿ ಈಗ ಕೇಸ್ ದಾಖಲಾಗಿದೆ 6 ಜನರ ವಿರುದ್ಧ. ಅದರಲ್ಲಿ 3 ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ, ಇನ್ನೂ 3 ಜನ ಸಿಗಬೇಕು. ಇನ್ನು ಅದರಿಂದ ಒತ್ತಡಕ್ಕೆ ಒಳಗಾಗಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಮತ್ತು ಇದು ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಆಕೆ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದದ್ದು, ದುಡ್ಡು ಇಸ್ಕೊಂಡಿರೋದು ಎಲ್ಲ ಆಗಿದೆ. ಒಟ್ಟಾರೆ ಪೊಲೀಸರಿಗೆ ತನಿಖೆಯನ್ನು ನಡೆಸಬೇಕು. ನನ್ನ ಸಹೋದರ ಮಮತಾಜ್ ಅಲಿ ಅವರು ನಿನ್ನೆ ದಿವಸ ಈ ಕೂಳೂರು ಸಮೀಪದಲ್ಲಿ ಈ ಹೊಳೆಗೆ ಹಾರಿದ್ದಾರೆ ಅಂತ ಹೇಳುವಂಥ ವಿಷಯ ತಮಗೆಲ್ಲ ಗೊತ್ತಿದೆ. ನಿನ್ನೆ ದಿವಸ FIR ಪೊಲೀಸ್ನವರು ಮಾಡಿದ್ದಾರೆ. ಈ ಮಮತಾಜ್ ಅಂತ ಹೇಳುವಂಥವರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ, ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತು ನನ್ನ ಸಿಸ್ಟರ್ ಅಂತೇಳಿ ನನ್ನ ಹೆಣ್ಣ ಪಂಗಲ್ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿದ್ದೇನೆ. ಇವರ ಆ ಒಂದು ಪ್ರಚಾರಕ್ಕೆ, ಇವರ ಇದಕ್ಕೆ ಒಂದು ಇದು ಮಾಡೋದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಿನಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ. ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವರದ್ದು ಯಾವ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ. ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು. ಯಾಕೆಂದರೆ ಅಂಥ ಒಳ್ಳೆಯ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರೂ ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಈ ಥರ ಆಗಿದ್ದಾರೆ. ಬಹುಶಃ 24 ಗಂಟೆ 26 ಗಂಟೆ ಆಯಿತು, ಇನ್ನೂ ನಮಗೆ ಬಾಡಿ ಸಿಗಲಿಲ್ಲ, ಮರಣ ಸಿಗಲಿಲ್ಲ. ನಾನು ಭಾಳ ದುಃಖದನಾಗಿದ್ದೇನೆ. ದಯವಿಟ್ಟು ಕ್ಷಮಿಸಿ, ಅವರಿಗೆ ಕಷ್ಟ. ಓಕೆ, ಇದು ಮೃತದೇಹ ಸಿಗೋದಕ್ಕೂ ಮೊದಲು ಮೊಯ್ದೀನ್ ಬಾವ ಅವರು ಆಡಿರ್ತಕ್ಕಂತಹ ಮಾತು. ಬಟ್ ಈಗಾಗಲೇ ಅವರ ಶವ ಕೂಡ ಪತ್ತೆಯಾಗಿದೆ. ಶವವನ್ನು ಹೊರಗೆ ತಂದಿದ್ದಾರೆ ಈಗಾಗಲೇ. ತಂದು ಇನ್ನು ಮುಂದಕ್ಕೆ ಅವ್ರದ್ದು ಧಾರ್ಮಿಕ ರಿಚುವಲ್ಸ್ ಏನಿರುತ್ತೆ ಅದರ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಬಟ್ ಎಲ್ರಿಗೂ ಒಂದು 80% ಮನಸ್ಸಲ್ಲಿ ಈ ಕೇಡು ಕಾಣ್ತಾ ಇತ್ತು, ಇದೇನೋ ಅನಾಹುತ ಆಗಿದೆ ಅಂತ. ನಾವು ನಾಪತ್ತೆ ಅಂತ ಹೇಳ್ತಾ ಇದ್ರು ಕೂಡ ಅನುಮಾನಗಳಂತೂ ಎಲ್ರಿಗೂ ಇತ್ತು. ಅದಕ್ಕೋಸ್ಕರನೇ ನಿನ್ನೆಯಿಂದ ಅವ್ರು ಹುಡುಕಾಟ ನಡೆಸಿದ್ದು, ಸುಮ್ಮನೆ ಅಲ್ಲ. ಅವ್ರು ಕಿಡ್ನ್ಯಾಪ್ ಆಗಿದ್ದಾರೆ ಅಂತನೋ ಮತ್ತೊಂದು ಅಲ್ಲಿಲ್ಲ ಅಂತನೋ ಆಗಿದ್ದಿದ್ರೆ ಯಾರು ಇಷ್ಟೊಂದು ಗಂಭೀರವಾಗಿ ಶೋಧ ಕಾರ್ಯ ಮಾಡೋದು ಬೇಕಾಗಿರಲಿಲ್ಲ. ಬಟ್ ಈಗ ಹಂಗಲ್ಲ, ಅಲ್ಲಿ ಅವ್ರು ಮುಳುಗಿದ್ದಾರೆ ಅಂತಕ್ಕಂಥದ್ದೇ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಅಲ್ಲಿ ಹುಡುಕಾಟ ನಡೆದಿತ್ತು. ಕೊನೆಗೂ ಕೂಡ ಈಗ ದೇಹ ಸಿಕ್ಕಿದೆ.